ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಿದಂತಹ ಪ್ರಕರಣ ಸಂಬಂಧ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ಗೆ ಹನಿ ಟ್ರ್ಯಾಪ್, ಕಾಂಟ್ರಾಕ್ಟರ್ಗೆ ಬಲೆ ಬೀಸಿ ಸುಲಿಗೆ ಮಾಡಿದಂತಹ ಲೇಡಿಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಮನೆಗೆ ಬನ್ನಿ ಅಂತ ಪದೇ ಪದೇ ಪೀಡಿಸ್ತಾ ಇದ್ದ ಸುಂದರಿ ನಂಬಿ ಹೋದಂತಹ ಕಾಂಟ್ರಾಕ್ಟರ್ಗೆ ಶಾಕ್ ಆದಿತ್ತು. ಲೇಡಿ ಜೊತೆ ಇದ್ದಾಗ ಅಪರಿಚಿತರು ಎಂಟ್ರಿ ಕೊಡ್ತಾರೆ, ನಾವು ಪೊಲೀಸರು ಅಂತ ಬೆದರಿಸಿ ಆತನ ಬಳಿ ಇದ್ದಂತಹ ಚಿನ್ನಾಭರಣವನ್ನೆಲ್ಲ ಸುಲಿಗೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿ ವಿಡಿಯೋ ಸಹ ಮಾಡಿಕೊಂಡು ನಂತರ ಚಿನ್ನದ ಸರ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಕಾಂಟ್ರಾಕ್ಟರ್ ರಂಗನಾಥ್ ಬ್ಯಾಡ್ರಹಳ್ಳಿ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಸದ್ಯ ಆ ಯುವತಿ ಅಬ್ಸ್ಕಾಂಡ್ ಆಗಿತ್ತು, ಯುವತಿಯ ಹುಡುಕಾಟದಲ್ಲಿದ್ದಾರೆ. ಈ ಯುವತಿಗೆ ಸಾಥ್ ಕೊಟ್ಟಂತಹ ಯುವಕರೇನಿದ್ರು ಅವರುಗಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ನೇಹಿತನೊಬ್ಬನ ಮೂಲಕ ಕಾಂಟ್ರಾಕ್ಟರ್ ರಂಗನಾಥ್ಗೆ ಲೇಡಿ ಗಾಳ ಹಾಕ್ತಾಳೆ. ಮಗುವಿಗೆ ಹುಷಾರಿಲ್ಲ ಅಂತ ಅವರಿಂದ 10,000 ಹಣವನ್ನ ಹಾಕ್ಸ್ಕೊಂಡಿರ್ತಾಳೆ. ಅದಾದ ನಂತರ ಪದೇ ಪದೇ ಕಾಲ್ ಮಾಡ್ತಾ ಪರಿಚಯ ಮಾಡಿಕೊಂಡು ಮನೆಗೆ ಬನ್ನಿ ಅಂತ ಕರಿತಿದ್ಲಂತೆ ನಯನ. ಆಕೆ ನಂಬಿ ಮನೆಗೆ ಹೋಗಿ ಆಕೆ ಜೊತೆ ಮಾತನಾಡ್ತಾ ಇದ್ದಂತಹ ರಂಗನಾಥ್ ಈ ವೇಳೆಗೆ ಅಪರಿಚಿತ ವ್ಯಕ್ತಿಗಳ ಎಂಟ್ರಿ ಆಗುತ್ತೆ ನಯನ ಮನೆಗೆ. ನಾವು ಕ್ರೈಮ್ ಪೊಲೀಸರು ಅಂತ ರಂಗನಾಥ್ನನ್ನ ಬೆದರಿಸುವಂತಹ ಪ್ರಯತ್ನ ಮತ್ತು ಹಲ್ಲೆ ಸಹ ನಡೆಸಿದ್ದಾರೆ. ಬಟ್ಟೆ ಬಿಚ್ಚಿಸಿ ಫೋಟೋ ತೆಗೆದುಕೊಂಡು 2 ಲಕ್ಷಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆನಂತರ ಬೆದರಿಸಿ ಚಿನ್ನದ ಸರ, ಅವರ ಕೊರಳಲ್ಲಿದ್ದಂತಹ ಚಿನ್ನದ ಸರ, ಜೊತೆಯಲ್ಲಿದ್ದಂತಹ 29,000 ಹಣ ಎಲ್ಲವನ್ನೂ ಕೂಡ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ದೂರು ಕೊಟ್ಟಂತಹ ಬೆನ್ನಲ್ಲೇ ಈಗ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಂಚಕಿಗಾಗಿ ಪೊಲೀಸರ ಶೋಧ ಮುಂದುವರೆದಿದೆ. ನಯನ ಈಗ ಸದ್ಯ ಅಬ್ಸ್ಕಾಂಡ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಹೆಂಗೆ ಪರಿಚಯ ಆಗಿದ್ದು ನಂಬಿ ಮನೆಗೆ ಹೋಗುವ ಮಟ್ಟಕ್ಕೆ ಯಾಕೆ ಈ ಸಲುಗೆ ಬೆಳೆಸ್ಕೊಂಡಿರುತ್ತೆ? ದಿವ್ಯಾ, ನಯನ ಅಂತೇಳಿ ಈಕೆ ಖತರ್ನಾಕ್ ಯುವತಿ. ಈಕೆಗೆ ಈ ರಂಗನಾಥ್ ಅಂತೇಳಿ ಅವರ ಪರಿಚಯವನ್ನು ಮಾಡ್ಕೊಳ್ತಾಳೆ. ಅಂದರೆ ರಂಗನಾಥ್ರವರ ಫ್ರೆಂಡ್ನ ಮುಖಾಂತರ ಈ ರಂಗನಾಥ್ರವರ ಪರಿಚಯವನ್ನು ಬೆಳೆಸ್ಕೊಳ್ತಾಳೆ. ಆಗಾಗ್ಗೆ ಮನೆಗೆ ಬನ್ನಿ ಅನ್ನೋ ನಿಟ್ಟಿನಲ್ಲಿ ಕರೀತಿರ್ತಾಳೆ. ಆದರೆ ಆತ ಹೋಗಿರೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನನ್ನ ಮಗುಗೆ ಹುಷಾರಿಲ್ಲ, ಒಂದು 5,000 ಕೊಡಿ, 10,000 ಕೊಡಿ ಅಂತೇಳಿ ಅವರಿಂದ ಹಣವನ್ನು ಹಾಕಿಸ್ಕೊಳ್ಳುವ ಕೆಲಸವನ್ನು ಕೂಡ ಈಕೆ ಮಾಡಿರ್ತಾಳೆ. ಕೊನೆಗೊಂದು ದಿನ ರಂಗನಾಥ್ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಈಕೆ ಅವ್ರನ್ನ ಗಮನಿಸ್ತಾಳೆ. ರಂಗನಾಥ್ ಅಂತೇಳಿ ಕರೀತಾಳೆ, ಕರೆದು ನಿಲ್ಸಿ ಮಾತಾಡಿಸ್ತಾಳೆ. ಇಲ್ಲೇ ಮನೆ ಬನ್ನಿ ಟೀ ಕುಡಿಯೋರ ಅನ್ನೋ ನಿಟ್ಟಿನಲ್ಲಿ ಆತರನ್ನ ಮನೆಗೆ ಕರೆದೊಯ್ತಾಳೆ. ಮನೆಗೆ ಕರೆದೊಯ್ತಿದ್ದಂತೆ ಏಕಾಏಕಿ ಮೂವರು, ಈ ಸಂತೋಷ್, ಜೈರಾಜ್ ಅಂತೇಳಿ ಮತ್ತೊಬ್ಬಾತ, ಈ ಮೂವರು ಸೇರಿ ಮನೆಯ ಮೇಲೆ ದಾಳಿಯನ್ನು ನಡೆಸ್ತಾರೆ. ನಾವು ಕ್ರೈಮ್ ಪೊಲೀಸರು, ನಿನಗೇನು ಕೆಲಸ ಇಲ್ಲಿ ಅನ್ನೋ ನಿಟ್ಟಿನಲ್ಲಿ ಆತನಿಗೆ ಬೆದರಿಸ್ತಾರೆ. ಬೆದರಿಸಿ ಹಲ್ಲೆಯನ್ನು ನಡೆಸ್ತಾರೆ. ಆತನ ಬಟ್ಟೆ ಬಿಚ್ಚಿಸಿ ವಿಡಿಯೋವನ್ನು ತೆಗೆದುಕೊಳ್ಳುವ ಕೆಲಸವನ್ನು ಕೂಡ ಇವರು ಮಾಡ್ತಾರೆ. ಅದ್ರ ಜೊತೆಗೆ ಆತನ ಕತ್ನಲ್ಲಿದ್ದಂತಹ ಒಂದು ಚೈನು, ಅದ್ರ ಜೊತೆಗೆ ಅವರ ಬಳಿ ಇದ್ದಂತಹ ಒಂದು 26,000 ನಗದು ಮತ್ತು ಒಂದು 29,000 ಫೋನ್ಪೇ, ಈ ಹಣವನ್ನು ದರೋಡೆ ಮಾಡುವ ಕೆಲಸವನ್ನು, ಅವರಿಂದ ಕಿತ್ಕೊಳ್ಳುವ ಕೆಲಸವನ್ನು ಇವರು ಮಾಡ್ತಾರೆ. ಇವ್ರು ಯಾರೋ ಬಂದು ಈ ರೀತಿ ಮಾಡಿದ್ರಲ್ಲ, ನಡಿ ಕಂಪ್ಲೇಂಟ್ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ರಂಗನಾಥ್ ಆ ನಯನನಿಗೆ ಹೇಳ್ತಾರೆ. ಆದರೆ ನಯನ ಇದೆಲ್ಲ ಬೇಡ, ಪೊಲೀಸು ಕೇಸು ಅಂತೆಲ್ಲ ಹೋದರೆ ಬೇರೆ ರೀತಿ ಹೋಗುತ್ತೆ, ಬೇಡ ಅನ್ನೋ ನಿಟ್ಟಿಗೆ ಇದನ್ನು ನಿಭಾಯಿಸುವ ಕೆಲಸವನ್ನು, ಪೊಲೀಸ್ ಠಾಣೆಗೆ ಹೋಗದೇ ಇರುವಂತೆ ನೋಡ್ಕೊಳ್ಳುವ ಕೆಲಸವನ್ನು ಮಾಡ್ತಿರ್ತಾಳೆ. ಕೊನೆಗೆ ರಂಗನಾಥ್ ಅವರ ವಕೀಲರ ಜೊತೆ ಚರ್ಚಿಸಿ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದರ ಸೂತ್ರಧಾರಳೆ ಈ ನಯನ ಅನ್ನೋದು ಗೊತ್ತಾಗಿದೆ. ಆಕೆ ಹನಿ ಟ್ರ್ಯಾಪನ್ನು ಮಾಡುವ ಉದ್ದೇಶದಿಂದ ಈ ಮೂವರನ್ನು ಕರೆಸಿ ಈ ರೀತಿಯಾಗಿ ಮಾಡಿದ್ದಾಳೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಇದೀಗ ಪ್ರಕರಣ ಸಂಬಂಧ ಸಂತೋಷ್, ಜೈರಾಜ್ ಸೇರಿದಂತೆ ಮೂವರನ್ನು ಬಂಧನ ಮಾಡಲಾಗಿದೆ. ಈ ಖತರ್ನಾಕ್ ಲೇಡಿ ನಯನಾಳಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಬ್ಯಾಡ್ರಹಳ್ಳಿ ಪೊಲೀಸರು ಮಾಡ್ತಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.